2.5 ವರ್ಷದ ನಂತರ ಕಲಬುರಗಿಗೆ ಖರ್ಗೆ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿರುವಂತದ್ದು. ಏರ್ಪೋರ್ಟ್ನಿಂದ ನಗರದವರೆಗೆ ಎಲ್ಲಾ ರಸ್ತೆಗಳು ಕೂಡ ಜಾಮ್ ಆಗಿದೆಯಂತೆ. ಮಲ್ಲಿಕಾರ್ಜುನ ಖರ್ಗೆ ಅವರು 2.5 ವರ್ಷದ ಬಳಿಕ ಕಲಬುರಗಿಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ ಕಲಬುರಗಿಗೆ ಖರ್ಗೆ ಅವರು ಹೋಗೇ ಇಲ್ಲ ಅಂತ ಕಾಣಿಸ್ತದೆ. ಖರ್ಗೆ ಸರ್ಕಲ್ ಬಳಿ 4 ರಸ್ತೆಗಳು ಬಂದಾಗಿದ್ವು. ಖರ್ಗೆ ಸರ್ಕಲ್ ಅಂತ ಕೂಡ ಇದೆ, ಅಲ್ಲಿ 4 ರಸ್ತೆಗಳು ಬಂದಾಗಿದ್ದಾವೆ. ಟ್ರಾಫಿಕ್ ಜಾಮ್ನಿಂದ ಜನರಿಗೆ ಕಿರಿಕಿರಿ ಆಗಿದೆ. ಟ್ರಾಫಿಕ್ನಲ್ಲಿ ಸಿಲುಕಿತ್ತು ಆಂಬುಲೆನ್ಸ್ಗೂ ದಾರಿ ಮಾಡಿಕೊಡದ ಪೊಲೀಸರು, ವಾಹನ ಸವಾರರ ತೀವ್ರ ಪರದಾಟ ಆಗಿತ್ತಂತೆ. ಖರ್ಗೆ ಸ್ವಾಗತಕ್ಕೆ ನೂರಾರು ಕಾರ್ಯಕರ್ತರು ಜಮಾವಣೆಗೊಂಡಿದ್ರಂತೆ. ಕೋವಿಡ್ನಿಂದ ಕಲಬುರಗಿ ತತ್ತರಿಸಿದ್ದಾಗ ತವರಿನತ್ತ ಒಮ್ಮೆಯೂ ಕೂಡ ಮುಖ ಮಾಡಿರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜಾಪುರ ರಸ್ತೆಯ ಜಯಭವನಿ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಇದೆ. ಈ ಒಂದು ಸಂದರ್ಭದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮೋಸ್ಟ್ ಪ್ರಾಬಬ್ಲಿ ಅವರು ಲೋಕಸಭೆ ಚುನಾವಣೆ ಆದ್ಮೇಲೆ ಭಾಗಿನೇ ಆಗಿಲ್ಲ. ನಿಮಗೆ ತೋರಿಸ್ತಾ ಇದ್ವಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಗೆ ಹೋದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಜಾಮ್ ಆಗಿತ್ತು. ಆಂಬ್ಯುಲೆನ್ಸ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್ ಕುಮಾರ್, ಮೋಸ್ಟ್ ಪ್ರಾಬಬ್ಲಿ ಕಲಬುರಗಿ ಚುನಾವಣೆಯಲ್ಲಿ ಸೋಲನ್ನೇ ಅರಿಯದಂತ ಸರದಾರ ಅಂತ ಕನಸಿಕೊಂಡಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿನ ನಿರಾಸೆಯಿಂದ ಬೇಸತ್ತು ಮೋಸ್ಟ್ ಪ್ರಾಬಬ್ಲಿ ಇದುವರೆಗೂ ಕಲಬುರಗಿಗೆ ಬಂದಿರಲಿಲ್ಲ ಅಂತ ಕಾಣಿಸುತ್ತೆ. ಇವತ್ತು ಕಲಬುರಗಿಗೆ ಬಂದಿದ್ರು. ಯಾವ ರೀತಿಯಾಗಿತ್ತು ಅವರ ಕಾರ್ಯಕರ್ತರ ಅಭಿಮಾನಿಗಳ ಸಂಭ್ರಮ? ಹೌದು ಪೃಥ್ವಿ, ಏನು ಲೋಕಸಭೆ ಚುನಾವಣೆ ನಂತರ ಏನು ಸೋಲಿನ ನಂತರ ಕಲಬುರಗಿ ಅವರು ಇದು 2ನೇ ಬಾರಿ ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಏನು ರಾಜ್ಯಸಭಾ ಸದಸ್ಯರಾಗಿ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯದು ಇವತ್ತು ಏನು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಅದ್ದೂರಿ ಸ್ವಾಗತ ಮಾಡೋಕೆ ಕಾಂಗ್ರೆಸ್ ಜಿಲ್ಲಾ ಸಮಿತಿ ನಿರ್ಧರಿಸಿ ಇವತ್ತು ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದೆ. ಆದ್ರೆ ಇವರ ಸ್ವಾಗತಕ್ಕಾಗಿ ಇಡೀ ಒಂದು ಕಲಬುರಗಿ ನಗರದ ಮುಖ್ಯ ರಸ್ತೆಗಳನ್ನ ಏನು ಬಂದ್ ಮಾಡಿ, ಏನು ಏರ್ಪೋರ್ಟ್ ನಿಂದ ಬರುವಂತ ಮುಖ್ಯ ರಸ್ತೆ ಏನ್ ಬಿಲ್ಗುಂದಿ ಸರ್ಕಲ್ ಇದೆ, ಆ ಸರ್ಕಲ್ ಬಳಿ ಎಲ್ಲವೂ ಕೂಡ ಸಂಪೂರ್ಣವಾಗಿ 4 ಕಡೆಯಿಂದ ಜಾಮ್ ಮಾಡಿ ವಾಹನ ಸವಾರರು ಪರದಾಡಿದ್ರು. ಆದ್ರೆ ಇಷ್ಟೆಲ್ಲ ಇದಾಗ್ತದೆ. ಇನ್ನೂ ಖರ್ಗೆ ಅವರು ಬರೋದಕ್ಕೆ ಮುಂಚೆಯೇ ಕೂಡ ಸಂಪೂರ್ಣವಾಗಿ ರೋಡ್ ಅನ್ನ ಬ್ಲಾಕ್ ಮಾಡಿದ್ರಿಂದ ಆಂಬುಲೆನ್ಸ್ ಏನು ರೋಗಿಗಳನ್ನ ಕರ್ಕೊಂಡು ಹೋಗುವಂತ ಆಂಬುಲೆನ್ಸ್ಗೂ ಕೂಡ ಇವರು ದಾರಿ ಬಿಡ್ಲಿಲ್ಲ. ಹೀಗಾಗಿ ಕೆಲವು 10 ನಿಮಿಷಗಳ ಕಾಲದವರೆಗೆ ಆಂಬುಲೆನ್ಸ್ ಅಲ್ಲಿ ಒಂದು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿತ್ತು. ಇಷ್ಟೆಲ್ಲ ಕೋವಿಡ್ ನಿಯಮಗಳನ್ನು ಸರ್ಕಾರ ಇನ್ನೂ ಸಡಿಲಗೊಳಿಸಿಲ್ಲ. ಇಂಥ ಅದ್ದೂರಿ ಕಾರ್ಯಕ್ರಮ ಇಂತಹ ಸಂದರ್ಭ ಬೇಕಿತ್ತು ಅನ್ನೋದು ಮಾತು ಕೂಡ ಸಾರ್ವಜನಿಕರು ವಲಯದಲ್ಲಿ ಕೇಳಿ ಬರ್ತದೆ. ಯಾಕಂತಂದ್ರೆ 2 ವರ್ಷದಿಂದ ಕೋವಿಡ್ ಇಂದ ನಲುಗಿದಂತಹ ಕಲಬುರಗಿ ಇಡೀ ದೇಶದಲ್ಲಿ ಮೊದಲ ಬಲಿ ಪಡೆದಂತಹ ಕಲಬುರಗಿ ಕೋವಿಡ್ಗೆ ಬಲಿಯಾಗಿತ್ತು. ಇಂತಹ ಸಂದರ್ಭದಲ್ಲೂ ಕೂಡ 2 ವರ್ಷದ ಜನರ ಅಳನನ್ನ ಕೇಳಿಲ್ಲ. ಆದ್ರೆ ಈಗ ಈ ಯಾವ ರೀತಿಯಾಗಿ ಅದ್ದೂರಿ ಸ್ವಾಗತ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಏನು ಜೈ ಭವಾನಿ ಕನ್ವೆನ್ಷನ್ ಹಾಲ್ನಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈಗ ಕಲಬುರಗಿಗೆ ನಗರಕ್ಕೆ ಆಗಮಿಸಿದ್ದಾರೆ. ಅವರು ಇನ್ನೂ ಏನು ಕೆಲವೇ ಕ್ಷಣಗಳಲ್ಲಿ ಸ್ಟೇಜ್ ಮೇಲೆ ಬಂದು ತಮ್ಮ ಏನು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹೀಗಾಗಿ ಇಡೀ ಒಂದು ಮುಖ್ಯ ರಸ್ತೆಯಲ್ಲಿ ಅದ್ದೂರಿ ಅವರಿಗೆ ಸ್ವಾಗತವನ್ನು ಕೋರಲು ಕ್ರೇನ್ಗಳ ಮೂಲಕ ಅವ್ರಿಗೆ ಹಾರ ಹಾಕೋದಾಗ್ಲಿ ಮತ್ತೆ ಜೆಸಿಬಿಗಳ ಮೂಲಕ ಹೂವಿನ ಏನು ಹಾರಾಕಿ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಕೋವಿಡ್ ನಿಯಮ ಈ ಒಂದು ಇದರಲ್ಲಿ ಅನ್ವಯಿಸೋಣ ಅನ್ನೋ ಮಾತು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಾರ್ವಜನಿಕರು ಯಾವುದೇ ರೀತಿಯ ಇಂತಹ ಒಂದು ಸಭೆ ಸಮಾರಂಭಕ್ಕೆ ನಿರ್ಬಂಧವನ್ನು ಸರ್ಕಾರ ಇರುತ್ತೆ. ಆದ್ರೆ ರಾಜಕೀಯ ಪಕ್ಷದ ನಾಯಕರಿಗೆ ಯಾವುದೇ ರೀತಿಯ ನಿರ್ಬಂಧ ಇರಲ್ಲ ಅನ್ನೋ ಮಾತು ಕೂಡ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಅರುಣ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಾವಣಗೆರೆ ಜಿಲ್ಲೆ ಹನಗವಾಡಿ